ಈಗ ಸ್ವಲ್ಪ ತೆರೆ ಎಲ್ಲ ಇದು ನಿಮಗೆ ಸಿಟ್ಟತ್ತೆ. ಈಗ ಏನಾಯ್ತು ಹಳ್ಳಿ ಕಡೆಯ ನಾವು ಶ್ರೀರಾಮ ದೇವಸ್ಥಾನ ಭಾರಿ ಕಟ್ಸಿದ್ವಿ. ನೀವು ಕಟ್ಸಿದ್ವಿ, ಪ್ರಧಾನಮಂತ್ರಿಗಳು ಕಟ್ಸಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳು ಹೇಳಿದ್ದೀನಿ, ಹೇಳ್ತೀವಿ, ಇಲ್ಲೂ ಹೇಳ್ತೀವಿ. ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಮ ಮಂದಿರವನ್ನು ಕಟ್ಸಿರೋದ್ರಲ್ಲಿ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ. ಜೈ ಶ್ರೀರಾಮ್ ಅಂತ ಹೇಳ್ರಿ ಗೌಡ್ರೆ. ನಾನು ಜೈ ಶ್ರೀರಾಮ ಅಂತೀನಿ, ಅದ್ರ ಬಗ್ಗೆ ಬಿಡ್ರಿ. ನಾನು ಎಲ್ಲಾ ದೇವರಿಗೂ ಹೋಗಿ ಪೂಜೆ ಮಾಡಿಸ್ಕೊ ಬಂದಿದ್ದೀನಿ. ನಿಮ್ಗೇನ್ ರಾಮನ್ನೇನ್ ಗುತ್ತಿಗೆ ಕೊಟ್ಟಿಲ್ಲ, ಬಿಜೆಪಿಯವರಿಗೆ ಗುತ್ತಿಗೆ ಏನ್ ಕೊಟ್ಟಿಲ್ಲ ನಿಮ್ಗೆ. ಶ್ರೀರಾಮನ ಭಕ್ತರು ನಾವು, ಭಕ್ತರು ನಾವು. ಶ್ರೀರಾಮನ್ನ ನಾವು ಪೂಜಿಸ್ತೇವೆ. ಯಾರು ಜಾಗ ಕೊಟ್ಟರೆ ನರಸಿಂಹರಾವು, ವಿ ನರಸಿಂಹರಾವು ಜಾಗ ಕೊಟ್ಟರು ಪಿ ವಿ ನರಸಿಂಹರಾವು. ನೀವು ಅದು ಬಿಟ್ಬಿಟ್ಟು ಏನು ಗುತ್ತಿಗೆ ತಗೊಂಡರಂಗೆ ಪಿ ವಿ ನರಸಿಂಹರಾವ್ ನೀವು ಶ್ರೀರಾಮಚಂದ್ರ ತ್ರೇತ್ರಾಯುಗದಲ್ಲಿ ಯಾತಕ್ಕೋಸ್ಕರ ಬಂದ? ಪಿ ವಿ ನರಸಿಂಹರಾವ್ ಶ್ರೀರಾಮಚಂದ್ರ ಹೇಳ್ರಿ ರೇ ಇವ್ರೆ, ಯಾಕ್ರಿ ಡಿಸ್ಟರ್ಬೆನ್ಸ್ ಮಾಡ್ತೀರಾ? ನೀವೊಂದ್ 3 ಜನ ಸುಮ್ಮನಿರಪ್ಪ. ನೀವು ಮಂಗಳೂರಿನವರು ಶ್ರೀರಾಮ ಭಕ್ತರು ಅಂತ ಕೊಡ್ತಾರೆ. ನಮ್ದಿಲ್ಲ, ನಮ್ ಪಾಲಿಸಿ ಇಲ್ವೇ ಇಲ್ಲ. ನಾವೆಲ್ಲ ನೋಡ್ರಿ, ನಿಮ್ಗೇನ್ ಹೇಳ್ದು, ನಾವು ನಮ್ಮ ಮುಖ್ಯಮಂತ್ರಿಗಳೇ ಜೈ ಶ್ರೀರಾಮ ಅಂದ್ರು. ಇನ್ನೇನಾಗಬೇಕು ನಿಮ್ಗೆ? ನಾವೇನು ನಿಮಗೆ ಶ್ರೀರಾಮನ್ನ ನಾವೇನಾರು ಯಾವತ್ತಾರ ಶ್ರೀರಾಮ್ ದೇವರಲ್ಲ ಅಂತ ಹೇಳಿದಿವಾ? ಶ್ರೀರಾಮನ್ ತಗೊಂಡಿದ್ದೀವಿ. ನೀವು ರಾವಣನ ಭಕ್ತರಿದ್ದೀರಿ, ನೀವು ರಾವಣನ ಭಕ್ತರು. ಸ್ವಲ್ಪ ಕೂರ್ರಿ, ನೀವೆಲ್ಲ ರಾವಣನ ಭಕ್ತರು. ನೀವು ನೀನು ನಾವ್ ಹೇಳಿದ್ವಿ. ಇವ್ರೆ ನಾವು ನಿಮ್ಮಿದೆಲ್ಲ ಬಿಜೆಪಿ ರಾಮಲ್ಲ, ಶ್ರೀರಾಮ. ಶ್ರೀರಾಮ ಕಾಲ್ಪನಿಕ ಅಂತ ಹೇಳಿದ್ರ ಇಲ್ವಾ? ರಾಮನ ಬಗ್ಗೆನೇ ಹೇಳಾಚಾರ ಬಿಡಲ್ಲ. ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಪ್ರಿಯಾಂಕ್ ಖರ್ಗೆ ಅವ್ರ ಕಡೆ ನಾವು ಒಪ್ಪುತ್ತೀವಿ. ರಾಮನ ಭಕ್ತರಿದ್ದಾರೆ. ಸಭಾಧ್ಯಕ್ಷರೇ, ರಾಮ ಕಾಲ್ಪನಿಕ ಅನ್ನುವಂತ ಮಾತನ್ನ ಹೇಳಿ ಶ್ರೀರಾಮ ಈ ಮಂಗಳೂರಿನವರು ಏನೋ ನನ್ನ ಏನೋ ದ್ವೇಷ ಇಟ್ಕೊಂಡಿದ್ದೀರಾ ನೀವು ಮಂಗಳೂರಿನವರು. ಮಂಗಳೂರಿನವರು ನನ್ನ ಮೇಲೆ ಏನು ಇಟ್ಟಿದ್ದೀರಾ ನೀವು? ಯಾವ ಭಾಷೆ ನಾವು ಮಾತಾಡಿದ್ದು ಇಲ್ಲ, ಮಾತಾಡೋದಿಲ್ಲ. ಚಂದ ರಾಮನ ಬಗ್ಗೆ ನೀವು ರಾಮ ಕಾಲ್ಪನಿಕ ಅಂತ ಹೇಳಿದ್ರಿ. ಕಾಂಗ್ರೆಸ್ ಪಾರ್ಟಿ ನೋಡ್ರಿ, ನೋಡಿ ಅಧ್ಯಕ್ಷರೇ, ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತರು. ನಮಗೆ ಈಗ ಶ್ರೀರಾಮಚಂದ್ರ ದೇವರಲ್ಲ, ನಮ್ಮ ಸನಾತನ ಧರ್ಮದಿಂದ ನಮಗೆ ಶ್ರೀರಾಮಚಂದ್ರ ದೇವರು. ನಾವು ಶ್ರೀರಾಮಚಂದ್ರನ ಆಜ್ಞಾಪಾಲಕರು.
ಶ್ರೀರಾಮಚಂದ್ರ ರಾಮ ಮಂದಿರನ ಕಟ್ಟಬೇಕಾದಂತ ಸಂದರ್ಭ ಬಂತು. ಈಗ ಅವ್ರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಅವ್ರ ಪಕ್ಷ ಅಧಿಕಾರದಲ್ಲಿದೆ, ಅವ್ರು ಕಟ್ಟಿದ್ದಾರೆ. ಅದು ಬಿಟ್ರೆ ನೋಡಲಿ ಮತ್ತು ಆತ್ಮ ಮಾತಾಡಿರಿ ಅಂತದ್ದು ಈ ಡಿಸ್ಟರ್ಬೆನ್ಸ್ ಒಪ್ಪಕ್ಕಾಗಲ್ಲ. ಇದು ನಿಮ್ಮ ಅಭಿಪ್ರಾಯನ ಕಾಂಗ್ರೆಸ್ ಪಾರ್ಟಿ ಅಭಿಪ್ರಾಯ? ನಾನು ಅಭಿಪ್ರಾಯ ಅಂತ ತಿಳ್ಕೊಂಡ್ರೆ ಸಭಾಧ್ಯಕ್ಷರೇ ನೀವು ಸದನಕ್ಕೆ ನಿಮಗೆ ಬಿಟ್ಬಿಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಅಫಿದಾವತ್ತಲ್ಲಿ ಏನ್ ಕೊಟ್ಟಿದ್ದಾರೆ? ಅಫಿದಾವತ್ತಲ್ಲಿ ನೀವು ಕೊಟ್ಟಿದ್ದೀರಿ ಸರ್, ರಾಮ ಕಾಲ್ಪನಿಕ, ಸೀತಾ ಕಾಲ್ಪನಿಕ, ಲಕ್ಷ್ಮಣ ಕಾಲ್ಪನಿಕ ಸರ್. ನೀವು ಅವ್ರನ್ನ ಕೇಳಿ. ಕಾಂಗ್ರೆಸ್ ನೀವು ಇದನ್ನೇ ಹೇಳಿಕೆ ಕಾಶಿ ಮತ್ತು ಮಥುರದ ಬಗ್ಗೆ ನಿಮ್ಮೇನು ಅಭಿಪ್ರಾಯ? ನೀವೇ ಏನು ದೇವಪತ್ರ ಕಡಿಕೆ ಬಿಜೆಪಿ ಕಡಿಕಿಲ್ಲ, ನಮ್ಮ ಕಡಿಕೆ ದೇವರು ಬರ್ಬೇಡ್ರಿ, ಕೂತ್ಕೊಳ್ರಿ. ಭರತ ಸರ ಹೇಳ್ತಾರೆ ಶಿವಲಿಂಗೇಗೌಡರು ಮತ್ತು ಮಾರಮ್ಮ ಕುಸುಮಾರಮ್ಮ ಕಾಳಿಕಾಂಬ ದೇವಿ ಅವ್ರು ಕೇಳಪ್ಪ ಅಂದ್ರೆ ನೀನು ಅದನ್ನೇ ಕೇಳ್ತೀಯ. ಮತ್ತು ಮಾತಾಡ್ರಿ, ಈ ಕಡೆ ಮಾತಾಡ್ರಿ. ಈ ರೀತಿ ಸನ್ಮಾನ್ಯ ಅಧ್ಯಕ್ಷರೇ, ಕಾಶಿಯಲ್ಲಿರೋ ಶಿವಕ್ಕೂ ನಿಮ್ ಶಿವಲಿಂಗೇಗೌಡ ಏನು ಸಂಬಂಧ ಇದೆ, ಎಲ್ಲಾ ತಲೂ ಸಂಬಂಧ ಇದೆ. ಅಲ್ಲಿ ವ್ಯತ್ಯಾಸಗಳು ಮಾತ್ರ ಬೇರೆ ಬೇರೆ ಇದೆ. ಸಂಬಂಧ ಇದೆ, ಸಂಬಂಧ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವರಿಗೂ ನಮಗೂ ಸಂಬಂಧ ಇದೆ. ನಿಮ್ಗೇನ್ ನಾವು ಎಲ್ಲಾ ದೇವ್ರನ್ನು ಗುತ್ತಿಗೆ ಕೊಟ್ಟಲ್ಲ ಬಿಜೆಪಿಯವರಿಗೆ. ನಾವು ನೀವು ಬರೀ ಪೂಜೆ ಮಾಡಿಸ್ಕೊಂಡು ಓಟ್ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಇದ್ರಲ್ಲಿ ನಾವು ನಿಮ್ಗಿಂತ ಅವತಾರ ಪುರುಷರು, ನಮಗೂ ಗೊತ್ತಿದೆ ಪೂಜೆ ಮಾಡೋದು. ಪೂಜೆ ಅಚ್ಚುಕಟ್ಟ ಮಾಡ್ತೀವಿ, ದೇವಸ್ಥಾನ ಕಟ್ಟಿಸ್ತೀವಿ. ಬನ್ನಿ ನಮ್ಮ ಕ್ಷೇತ್ರಕ್ಕೆ ನೋಡಿ ಎಷ್ಟೆಷ್ಟು ದೇವಸ್ಥಾನಗಳು ಕಟ್ಟಿಸಿದೀವಿ ಅಂತ. ಆಮೇಲೆ ಶಿವಲಿಂಗೇಗೌಡ್ರೆ ಜ್ಞಾನವಾಪಿಯ ಬಗ್ಗೆ ಇರ್ರಿ ಸ್ವಲ್ಪ. ದೇವರು ನೀವು ನೀವು ಮಾತ್ರ ಹಿಂದೂಗಳು ನೀವು ಕೇಳ್ರಿ, ನೀವು ಓಟ್ ತಗೊಳಕ್ಕೆ ನೀವ್ಯಾವ ಅಕ್ಕಿ ಕಾಳ ನೀವೇ ಕಲ್ತಲ್ಲ. ಅಕ್ಕಿ ಕಾಳು ಹಾಕೋದು, ಅಕ್ಕಿ ಕಾಳು ಎಷ್ಟು ಓಟ್ ತಗೊಂಡ ನಮ್ಗೂ ಗೊತ್ತಿದ್ ನೋಡ್ರಿ. ನಾವು ಅಕ್ಕಿ ಕಾಳು ಹಾಕಿ ಓಟ್ ತಗೊಂಡಾಗ ನಾವು ಧಾರ್ಮಿಕ ಭಕ್ತಿ ಇರ್ತಕ್ಕಂಥ ಜನ. ನಮಗೆ ಇರೋಂತ ಶ್ರದ್ಧೆ ನಮ್ಮ DCM DK ಶಿವಕುಮಾರ್ ಅವ್ರು ಕೇಳಿ, ಅವ್ರಿಗಿಂತ ಯಾರಾದ್ರೂ ದೈವ ಭಕ್ತರು ಅವ್ರು ಯಾರಾದ್ರೂ ಎಲ್ಲ ಕಡೆ ಇದ್ದಾರೆ. ಸುಮ್ಮನೆ ಆಡಂಬರ ಮಾಡಬೇಡಿ, ಸುಮ್ಕಿರಿ. ಇವ್ರಿಗೆ ಎಲೆಕ್ಷನ್ ಜಾಸ್ತಿ. ಈಗ ಶ್ರೀರಾಮ ಕಟ್ಟಿದಿರಿ, ಅದ್ ಮಾಡ್ಕೊಳ್ಳಿ. ನೀವೇನ್ ತಿಳ್ಕೊಂಡಿದಿರಿ ಮುಂದೆ ನಮ್ಗೆ ಅನುಕೂಲಕ್ಕೆ ಬರುತ್ತೆ ಅಂತ. ನಾವು ಜೈ ಶ್ರೀರಾಮ ಅಂದ್ರೆ ನೀವು ಶ್ರೀರಾಮನ ಬಗ್ಗೆ ನಮ್ಗೆ ಗುತ್ತಿಗೆ ಕೊಟ್ಟಲ್ಲ ನಾವು ಶ್ರೀರಾಮನ್ನ. ನಾವು ಶ್ರೀರಾಮ ಜೈ ಶ್ರೀರಾಮ ಅಂತೀವಿ, ಸುಮ್ನಿರಿ. ಆದ್ರಿಂದ ಅಂತೀವಿ ನಾವು. ಆದ್ರಿಂದ ಇನ್ನೊಂದು ವಿಜೇಂದ್ರ ಅಂತಾರೆ, ಅವರು ಚುನಾವಣೆಗೋಸ್ಕರ ಅಂತಾರೆ. ನಾವು ಎದುರಿಸ್ತೀವಿ, ತಗೋಬೇಡಿ ನೀವು. ಈಗ ಒಂದು ಮಾತನ್ನ ಒಂದೇ ಒಂದು ಪ್ರಶ್ನೆ, ಯಾಕೆಂದ್ರೆ ಇದನ್ನ ಹೇಳದೆ ಹೋದ್ರೆ ಸ್ವಲ್ಪ ಅಪವಿತ್ರತೆ ಆದತ್ತು ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಮೇಲೆ ವಿಜೇಂದ್ರ ಅವರು ಭಾಷಣ ಮಾಡಬೇಕಾದ್ರೆ ಒಂದು ಆಪಾದನೆಯನ್ನ ಮಾಡಿದ್ರು. ಏನು? ದೆಹಲಿಯಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ನಮ್ಮ ಅಂಬೇಡ್ಕರ್ ಅವರಿಗೆ ಜಾಗ ಕೊಡ್ಲಿಲ್ಲ. ಅವರು ತಡ್ರಿ ರೇ, ಇವ್ರೆ ಸ್ವಲ್ಪ ನಿಧಾನ ಮಾಡ್ರಿ. ಹೇಳತಕ್ಕ ನೀವು ಅದ್ ಹೇಳ್ತೀರಿ, ನಾವ್ ಹೇಳ್ತೀವಿ. ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿನ ಗುಂಡಿ ಕೊಡ್ತಾರೆ ಯಾರು? ಮತ್ತೆ ಗೂಡ್ಸೆ ಸಂಸ್ಕೃತಿಯವರು ನಮ್ಗೆ ಹೇಳಕ್ ಬರ್ಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ಹುಷಾರಾಗಿ ತಿಳ್ಕೊಂಡಿರಿ. ಮಹಾತ್ಮ ಗಾಂಧೀಜಿನ ಕೊಂದು ನೀವು ಮಾತಾಡಕ್ ಹೋಗ್ಬೇಡಿ.
ಅದರಿಂದ ನಾನು ಹೇಳ್ತೇನೆ, ಇದು ಬೇಡ. ಈ ನೀವು ಯಾವ ಸಂಘರ್ಷವನ್ನ ಇಟ್ಕೊಂಡು ಈ ಸಾರಿ ನಾವು ಪಾರ್ಲಿಮೆಂಟ್ ಗೆಲ್ಲಬೇಕು ಅಂತ ಹೇಳಿ ಹೊಂಟಿದಿರೋ ಅದು ಕೈಗೂಡಲ್ಲ. ನೀವೇನು ಯಾವ್ಯಾವ್ದು ಇಟ್ಕೊಂಡು ಹೊಂಟಿದಿರೋ ಅದು ಆಗೋದಿಲ್ಲ, ತಿಳ್ಕೊಳ್ಳಿ. ಜೈ ಭೀಮ್ ಈ ಕಡಲು ಇದ್ದಾರೆ, ಎಲ್ಲಾ ಕಡಲು ಇದ್ದಾರೆ, ಎಲ್ಲಾ ಕಡಲು ಸಮರ್ಥನೆ ಮಾಡಕ್ಕೆ ಹೋಗ್ಬೇಡಿ. ನಾನು ಹೇಳಕ್ಕೆ ನನ್ನ ಅಭಿಪ್ರಾಯ ಹೇಳ್ತೇನೆ ಸ್ವಾಮಿ. ಆಯ್ತು, ಮುಗಿಸ್ಬಿಟ್ಟೆ ಸ್ವಾಮಿ, ಮುಗಿಸ್ಬಿಟ್ಟೆ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಸುಭದ್ರವಾದಂತ ಸರ್ಕಾರವನ್ನು ಕೊಡ್ತೇವೆ. ಆರ್ಥಿಕವಾದಂತ ಸುಭದ್ರತೆ ಇದೆ ನಮ್ಮ ಸರ್ಕಾರದಲ್ಲಿ, ಸ್ಪಷ್ಟವಾದ ನಿಲುವಿದೆ, ನುಡಿದಂತೆ ನಡೆಯತಕ್ಕಂಥ ಸಾಮರ್ಥ್ಯ ಇದೆ, ಉತ್ತಮವಾದಂತ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಸರ್ವರಿಗೆ ಸರ್ವ ಧರ್ಮವನ್ನ ಕಾಪಾಡ್ತಕ್ಕಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದೆ. ಆದ್ರಿಂದ ಯಾವುದೇ ಕಳಂಕಕ್ಕೆ ನಾವು ಗುರಿಯಾಗೋದಿಲ್ಲ. ಉತ್ತಮವಾದಂತ ಸರ್ಕಾರದ ಆಡಳಿತವನ್ನ ಈ ರಾಜ್ಯದಲ್ಲಿ ನಾವು ನೀಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ.